ಯಾಕೆ ಲಡ್ಡು ಇಷ್ಟೆಲ್ಲ ಆದ್ರೂ ನೀನ್ ಸುಮ್ಮನೆ ಇದೆಯಲ್ಲ, ಕಡೆ ಪಕ್ಷ ನನ್ನ ಜೊತೆ ಮಾತಿಗೂ ಸಿಗ್ತಾ ಇಲ್ಲ ನೀನು. ಯಾಕೆ ಹೀಗೆ ಮಾಡ್ತಾ ಇದೆಯಾ ಲಡ್ಡು? ನಿಮ್ ಕೈ ಮುಗಿತೀನಿ, ನನ್ನನ್ನು ಏನು ಕೇಳಬೇಡಿ. ಕೇಳ್ಬೇಡಿ ಅಂತಂದ್ರೆ ನಾನ್ ನಿನಗೆ ಕೇಳೋದಕ್ಕೆ ಸಂಪೂರ್ಣ ಹಕ್ಕಿದೆ. ಆ ತಾಳಿ ಕಟ್ಟಿರೋದು ನಾನು, ಅದಕ್ಕೇನು ಬೆಲೆನೇ ಇಲ್ವಾ? ಇದೆ, ತಾಳಿಗೆ ಬೆಲೆ ಇದೆ. ಅದಕ್ಕೆ ನೀವೀಗ ಅನ್ನೋರಿಗೆ ತಾಳಿ ಕಟ್ಟಬೇಕು, ಆಮೇಲೆ ಆ ಬೆಲೆನ ಕಾಪಾಡ್ಕೋಬೇಕು. ಯಾಕೆ ಹಿಂಗ್ ಮಾತಾಡ್ತಾ ಇದೆಯಾ ಲಡ್ಡು? ನಾನು ಆಲ್ರೆಡಿ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ. ಆ ಕಟ್ಟಿರೋ ತಾಳಿ ನಂದು. ನನಗೆ ಏನು ಮಾಡ್ಬೇಕು, ಏನು ಮಾತಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ನನ್ನ ತಲೆ ಸಿಡಿತಾ ಇದೆ. ನಾನು ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿದ್ರು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಾನು ಅನು ಜೊತೆ ಮಾತಾಡ್ತಿದ್ರು ನನಗೆ ನಿಂದೇ ನೆನಪು. ಏನ್ ಮಾಡ್ಲಿ, ಕಣ್ ಮುಚ್ಚಿದ್ರೆ ಸಾಕು ಅಂತ ನೀನೇ ಕಾಣಿಸ್ತೀಯ. ನನ್ನ ಯೋಚನೆಗಳಲ್ಲೆಲ್ಲ ನೀನೇ ಇದೆಯಾ ಲಡ್ಡು. ನನಗೆ ಏನು ಮಾಡ್ಬೇಕು, ಇದು ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇದು ಪ್ರೀತಿನ, ಸ್ನೇಹನ ಅಥವಾ ಕಾಳಜಿನ? ನನಗೊಂದು ಅರ್ಥ ಆಗ್ತಾ ಇಲ್ಲ ಲಡ್ಡು. ಗೊತ್ತಾಗೋದು ಬೇಡ ಬಿಡಿ. ನನ್ನ ಬಗ್ಗೆ ಇನ್ ಮುಂದೆ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ಅದೇ ನೀನ್ ನನಗೆ ಹೇಳ್ಬೇಡ ಲಡ್ಡು. ನಾನೇನ್ ಬೇಕು ಬೇಕು ಅಂತ ನಿನ್ನೆ ನೆನಪಿಸ್ಕೊಳ್ತಾ ಇಲ್ಲ. ನನ್ನ ನೆನಪುಗಳಲ್ಲಿ ಸದಾ ನೀನೇ ಇದೆಯಾ ಲಡ್ಡು. ಆ ಮದುವೆ ನಿಶ್ಚಿತಾರ್ಥ ಆದಾಗ್ಲಿಂದ ಏನೋ ಒಂಥರ ಹಿಂಸೆ, ಏನೋ ಒಂಥರ ಸಂಕಟ. ಇಲ್ಲಿ ಮೋಸ ಆಗ್ತಿರೋದಾದ್ರೂ ಯಾರಿಗೆ? ನಿನಗೆ ಆಲ್ರೆಡಿ ನಾನು ತಾಳಿ ಕಟ್ಟಿ, ಈಗ ಅನು ಕುತ್ತಿಗೆ ತಾಳಿ ಕಟ್ಟಿದ್ರೆ ಅವಳಿಗೆ ಮೋಸ ಮಾಡ್ದಂಗಲ್ವಾ, ನಿನಗ್ ಮೋಸ ಆದಂಗಲ್ವಾ? ಈ ಮದುವೆನೇ ಇಷ್ಟ ಇಲ್ದೆ ನನ್ನ ಮನ್ಸಿನ ವಿರುದ್ಧ ಹೋಗಿ ನನಗ್ ನಾನು ಮೋಸ ಮಾಡ್ಕೊಂಡಂಗಲ್ವಾ? ಏನ್ ಮಾಡ್ಲಿ ಲಡ್ಡು? ನನಗ್ ಒಂದು ಅರ್ಥ ಆಗ್ತಾ ಇಲ್ಲ. ಇವಾಗ ನನ್ನ ಏನ್ ಮಾಡು ಅಂತೀರಾ? ನನ್ ಮಾತು ಕೇಳು ಲಡ್ಡು. ಮನೆಯವ್ರು ಎಲ್ರಿಗೂ ನಿಜ ಹೇಳೋಣ. ಏನೇ ಬರ್ಲಿ ಇಬ್ರು ಜೊತೆ ಆಗಿ ನಿಂತು ಎದುರಿಸೋಣ. ಅಯ್ಯೋ, ಹಂಗಾಗ್ಬಾರ್ದು. ನಾವೇನಾದ್ರೂ ಸತ್ಯ ಹೇಳಿದ್ರೆ ಸತ್ಯ ನಾನು ಸಹಿಸ್ಕೊಳಲ್ಲ. ಅವಳ ಹೃದಯನೇ ಹೊಡೆದೋಗುತ್ತೆ. ಪಾಪ ಅನು ನಿಮ್ಮನ್ನ ಹುಚ್ಚಿ ತರ ಪ್ರೀತಿಸ್ತಾ ಇದ್ದಾಳೆ. ಅವಳ ಪ್ರೀತಿಗೆ ಮೋಸ ಆಗ್ಬಾರ್ದು, ಅವಳಿಗೆ ಅನ್ಯಾಯ ಆಗ್ಬಾರ್ದು. ಹಾಗಿದ್ರೆ ನನಗೇನಾದ್ರೂ ಪರವಾಗಿಲ್ವಾ? ನನಗೊಂದು ಮನ್ಸಿದೆ ಲಡ್ಡು, ಅದನ್ನ ದಯವಿಟ್ಟು ಅರ್ಥ ಮಾಡ್ಕೋ. ನಾವಿನ್ನು ತಡ ಮಾಡಿದ್ರೆ ಆ ದರಿದ್ರ ಗೋವಿಂದ ನಿನ್ ಕುತ್ತಿಗೆ ತಾಳಿ ಕಟ್ತಾನೆ. ಅದನ್ನ ನೋಡ್ಕೊಂಡು ನನಗ್ ಸಹಿಸ್ಕೊಂಡಿರೋದಿಕ್ ಆಗಲ್ಲ. ನೀವು ನನ್ನನ್ನ ಅರ್ಥ ಮಾಡ್ಕೊಳ್ಳಿ. ನನ್ಗೆ ನಿಮ್ ಬಗ್ಗೆ ಯಾವ ಭಾವನೆನೂ ಇಲ್ಲ. ಏನೇ ಇಲ್ಲ ಅನು. ಶೌರ್ಯ ಅವರು ಅನು ಎಲ್ಲಿ ಅಂತ ಎಲ್ಲ ಕಡೆ ನೋಡ್ತಾ ಇದ್ರು. ಹಾಗೆ ನನ್ನನ್ನು ಕೇಳ್ಕೊಂಡ್ ಬಂದ್ರು. ನನಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ, ಅಷ್ಟೊಂದು ನೀವೇ ಬಂದ್ರಿ. ನನ್ನನ್ನೇ ಹುಡುಕ್ತಿದ್ಯಾ ಶೌರ್ಯ? ಸರಿ ಸರಿ, ನಾನು ರೆಡಿ ಆಗ್ತಾ ಇದ್ದೆ. ನಾನು 1 ನಿಮಿಷ ಕಾಣ್ಲಿಲ್ಲ ಅಂದ್ರೆ ನೀನ್ ನನ್ನನ್ ಬಿಟ್ಟು ಇರೋದಕ್ಕೆ ಆಗಲ್ಲ ಅಲ್ವಾ? ಸರಿ ಬಿಡು, ಇನ್ಮೇಲೆ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಬನ್ನಿ, ಅಲ್ಲಿ ಮೆಹಂದಿಗೆ ಎಲ್ಲ ರೆಡಿ ಇದೆ. ಕಮಾನ್ ಶೌರ್ಯ. ಅಮ್ಮ, ನನ್ನ ಕ್ಷಮಿಸಿ. ಈ ಬಳೆ ಬಗ್ಗೆ ನಿಮ್ಮ ಆಸೆ ಏನು ಅಂತ ನನ್ಗೂ ಗೊತ್ತು. ಈ ಬಳೆನ ಹಾಕೋಬೇಕು ಅನ್ನೋದು ನನ್ಗೂ ಇಷ್ಟನೇ. ಆದ್ರೆ ನಾನೇನಾದ್ರೂ ಈ ಬಳೆನ ಹಾಕೊಂಡ್ರೆ ಮನೆಯವ್ರ ಮನ್ಸೆಲ್ಲ ಹೊಡೆದೋಗುತ್ತೆ. ಅವ್ರಿಗೆ ನೋವಾಗ್ಬಾರ್ದು. ಮನೆಯವ್ರಿಗೋಸ್ಕರನಾದ್ರೂ ನಾನು ಈ ವಿಷಯನ ಮುಚ್ಚಿಡ್ಲೇಬೇಕು. ಹೌದು ತಾತ, ಆಗ್ಲಿಂದ ಕಾಯ್ತಾ ಇದೀವಿ. ಇವ್ರು ಇನ್ನೂ ಬಂದೇ ಇಲ್ಲ. ಏನು ಎಲ್ಲೇ ಹೋಗಿದ್ದೆ? ಎಲ್ರು ಇಲ್ಲಿ ಕಾಯ್ತಾ ಇದ್ದೀವಿ. ಕುತ್ಕೋ, ಮೆಹಂದಿ ಹಾಕ್ಸ್ಕೋ. ಸರಿ ಮಾಮ್. ಲಡ್ಡು, ನೀನು ಬಾ ಹಾಕಿಸ್ಕೋ. ಅನು, ಮದುವೆ ನಡೀತಿರೋದು ನಿಂದು. ನೀನು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಸುಮ್ನೆ ಮೆಹಂದಿ ಹಾಕ್ಸ್ಕೋ. ಹಾಗಲ್ಲ ಮಾಮ್, ಆದ್ರೂ ಲಡ್ಡುಗೆ ಮಾತಾಡ್ಬೇಡ, ಮೆಹಂದಿ ಹಾಕ್ಸ್ಕೋ. ಕೈ ನೀಡು. ಅನು, ಲಡ್ಡುಗ್ ನಾನು ಆಮೇಲೆ ಮೆಹಂದಿ ಹಾಕ್ತೀನಿ, ನೀನ್ ಮೊದಲು ಹಾಕ್ಸ್ಕೊ. ಲಡ್ಡು, ನಮ್ ಸಿಂಧು ಕೂಡ ಮೆಹಂದಿ ತುಂಬಾ ಚೆನ್ನಾಗಿ ಹಾಕ್ತಾಳೆ. ಹಾಕಿಸ್ಕೋ. ತಾತ, ನನ್ಗೇನಾದ್ರು ಇದ್ಕಿದ್ದಾಗೆ ಹುಡುಗಿ ಸಿಕ್ಕಿ ಅವಳು ಕುತ್ತಿಗೆ ತಾಳಿ ಕಟ್ಟಿ ಮದ್ವೆ ಆಗೋ ಪ್ರಸಂಗ ಬಂದ್ರೆ ಈ ತಾಳಿ ಕಟ್ಟೋಕ್ಕಿಂತ ಮುಂಚೆ ಮೆಹಂದಿ ಶಾಸ್ತ್ರ ಆಗ್ಬೇಕಲ್ವಾ? ಅದಕ್ಕೆ ಮೆಹಂದಿನ ಬ್ಯಾಗಲ್ಲೇ ಇಟ್ಕೊಂಡಿದೀನಿ. ಆದ್ರೆ ಏನ್ ಮಾಡೋದು, ಮೆಹಂದಿ ಹಾಕಿಸ್ಕೊಳ್ಳೋ ಕೈಗಳ ಇನ್ನೂ ಸಿಕ್ಕಿಲ್ಲ. ಅಲ್ಲಯ್ಯ,
ಪ್ರಪಂಚದಲ್ಲಿ ಕೈ ಕೊಡೋರೇ ಜಾಸ್ತಿ ಅಂಥದ್ರಲ್ಲಿ ನಿನಗೆ ಕೈಗಳು ಸಿಗ್ಲಿಲ್ವಾ? ಏನ್ ಮಾಡಕ್ಕಾಗುತ್ತೆ ತಾತ, ಆಸೆ ವಯಸ್ಸು ಎರಡು ಮಿತಿ ಮೀರಿ ಹೋಗ್ತಾ ಇದೆ. ಹಿಂಗೆ ವರ್ಷಗಳು ಕಳೆದು ಹೋದ್ರೆ ನನ್ ಜೀವನ ಹೆಂಗಾಗುತ್ತೆ ಅಂತಂದ್ರೆ ಬರಡು ಭೂಮಿಲಿ ಬೋರ್ವೆಲ್ ಹೆಚ್ಚದಂಗ ಆಗತ್ತೆ. ಈ ಪರಿಸ್ಥಿತಿಲಿ ನಾನು ನಗ್ಬೇಕೋ ಅಳ್ಬೇಕೋ ಒಂದು ಗೊತ್ತಾಗ್ತಿಲ್ಲ ತಾತ. ನಗುವುದೋ ಅಳುವುದೋ. ಅಣ್ಣ ಬಾ, ನಾನು ನಿನಗೆ ಮೆಹಂದಿ ಹಾಕ್ತೀನಿ. ವಾಟ್? ನಾನು ಮೆಹಂದಿನ? ನನಗದೆಲ್ಲ ಇಷ್ಟ ಆಗಲ್ಲ, ನೀವು ಕಂಟಿನ್ಯೂ ಮಾಡಿ. ಅಣ್ಣ ಸ್ವಲ್ಪನಾದ್ರೂ ಹಾಕಿಸ್ಕೋ ಬಾ. ಹಾಕಿಸ್ಕೋ ಬ್ರೋ, ಹುಡುಗಿ ಹೆಸರನ್ನ ಕೈ ಮೇಲೆ ಹಾಕಿಸ್ಕೊಳಕ್ಕೂ ಪುಣ್ಯ ಮಾಡಿರ್ಬೇಕು. ಆ ಪುಣ್ಯ ನಾನ್ ಮಾಡಿಲ್ಲ, ನೀನಾದ್ರೂ ಹಾಕಿಸ್ಕೋ. ಅಣ್ಣ ಬಾ, ನೀನು ಬಾ. ಅಟ್ಲೀಸ್ಟ್ ಅನು ಹೆಸರಿನ ಫಸ್ಟ್ ಲೆಟರ್ ಎ ಇದೆಯಲ್ಲ ಅದನ್ನಾದ್ರೂ ಹಾಕಿಸ್ಕೋ. ಆಲ್ಫಾಬೆಟ್ ಅಲ್ಲಿ ಫಸ್ಟ್ ಲೆಟರು ಎ. ಎ ಫಾರ್ ಅಳು. ಇನ್ ಮುಂದೆ ನಿನ್ ಜೀವನ ಪೂರ್ತಿ ಅಳು. ತಾವು ಸ್ವಲ್ಪ ಸರಿನಪ್ಪ, ಅನು. ಅಯ್ಯೋ ಅಣ್ಣ, ಸಾರಿ. ಇದೇನಮ್ಮ ಎ ಬರಿ ಅಂತಂದ್ರೆ ಎ ಜೊತೆ ಎಲ್ಲೂ ಬರ್ದಿದ್ಯಾ?